ನಮಸ್ತೆ ಎಲ್ಲರಿಗೂ. ದಿನಮಣಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಅತಿ ರುಚಿಕಟ್ಟಾಗಿರುವಂತಹ ಕ್ಯಾರೆಟ್ ಹಲ್ವಾ ಮಾಡೋ ವಿಧಾನವನ್ನು ತೋರಿಸಿಕೊಡ್ತಾ ಇದ್ದೇನೆ. ಇದಕ್ಕಾಗಿ ನಾನೊಂದು ಅರ್ಧ ಕೆಜಿ ಕ್ಯಾರೆಟನ್ನು ಇಲ್ಲಿ ತುರಿದಿಟ್ಕೊಂಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಮಾಡಿಟ್ಕೊಂಡಿದ್ದೇನೆ. ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಸ್ವಲ್ಪ ಹಾಲನ್ನು, ಒಂದು 100 ಗ್ರಾಮ್ನಷ್ಟು ಖೋವವನ್ನು, ಒಂದಿಷ್ಟು ಸಕ್ಕರೆಯನ್ನು ಇಟ್ಕೊಂಡಿದ್ದೇನೆ. ಅದು ಅಲ್ಲದೆ ಒಂದು 100 ಗ್ರಾಮ್ನಷ್ಟು ತುಪ್ಪವನ್ನು ಇಟ್ಕೊಂಡಿದ್ದೇನೆ. ಇವೆಲ್ಲ ವಸ್ತುಗಳನ್ನು ರೆಡಿ ಇಟ್ಕೊಂಡ ಮೇಲೆ ಗ್ಯಾಸ್ನ ಮೇಲೆ ಬಿಸಿಗಾಗಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಈ ಬಾಣಲೆ ಬಿಸಿಯಾದ ಕೂಡಲೇ ತುರಿದಂತಹ ಕ್ಯಾರೆಟನ್ನು ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೇನೆ. ಕೆಲವರು ಏನು ಮಾಡ್ತಾರೆ, ತುಪ್ಪವನ್ನು ಮೊದಲು ಹಾಕಿ ಆಮೇಲೆ ಕ್ಯಾರೆಟನ್ನು ಬಿಸಿ ತುಪ್ಪಕ್ಕೆ ಹಾಕಿ ಹುರಿತಾರೆ. ಆದರೆ ನಾನು ಕ್ಯಾರೆಟನ್ನು ಡೈರೆಕ್ಟ್ ಹಾಕಿದ್ದರ ಉದ್ದೇಶ ಏನಂತಂದರೆ, ಕ್ಯಾರೆಟ್ನಲ್ಲಿರುವಂತಹ ನೀರಿನ ಪಸೆ ಒಣಗಿ ಕ್ಯಾರೆಟ್ನ ಸ್ವೀಟ್ನೆಸ್ ಇನ್ನೂ ಜಾಸ್ತಿ ಆಗ್ತದೆ. ಅದು ಅಲ್ಲದೆ ಇಲ್ಲಿ ನಾವು ಬಳಸುವ ತುಪ್ಪದ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತದೆ. ಹೀಗೆ ಕ್ಯಾರೆಟನ್ನು ಸ್ವಲ್ಪ ಹೊತ್ತು ಹುರಿತಾ ಇರಬೇಕು. ಒಂದು 5 ನಿಮಿಷಗಳ ತನಕ ಹೀಗೆ ಬರೀ ಕ್ಯಾರೆಟನ್ನೇ ಹುರಿತಾ, ನಂತರ 5 ನಿಮಿಷಗಳ ನಂತರ ಸ್ವಲ್ಪ ತುಪ್ಪವನ್ನಿಲ್ಲಿ ಸೇರಿಸಬೇಕು. ತುಪ್ಪವನ್ನು ಒಮ್ಮೆಲೆ ಪೂರ ಹಾಕಬೇಡಿ, ಸ್ವಲ್ಪ ಸ್ವಲ್ಪವೇ ತುಪ್ಪವನ್ನು ಸೇರಿಸಿ ಕ್ಯಾರೆಟನ್ನು ಹುರಿತಾ ಇರಬೇಕು. ಹೀಗೆ ಒಂದು 10 ನಿಮಿಷಗಳ ತನಕ ಕ್ಯಾರೆಟನ್ನು ಹುರಿದು ನಂತರ ಅದಕ್ಕೆ ಹಾಲನ್ನು ಸೇರಿಸಬೇಕು. ಈಗ ನೋಡಿ, ಕ್ಯಾರೆಟನ್ನು ಹದವಾಗಿ ಹುರಿದಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಹಾಲನ್ನು ಸೇರಿಸ್ಕೊಳ್ಳೋ. ಈ ಹಾಲನ್ನೀಗ ನಾವು ಪೂರ್ಣ ಹಾಕೋದು ಬೇಡ, ಕ್ಯಾರೆಟ್ ಮುಳುಗುವಷ್ಟು ಹಾಲು ಹಾಕಿದರೆ ಸಾಕು. ಈ ಕ್ಯಾರೆಟ್ ಹಾಲಿನಲ್ಲಿ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕು. ನಂತರ ಅದಕ್ಕೆ ಈಗ ನಾವು ತೆಗೆದಿಟ್ಕೊಂಡಂತಹ ಕೋವನ್ನು ಸೇರಿಸ್ಕೊಳ್ಬೇಕು. ಈ ಕೋವ ಬಿಸಿ ಹಾಲಿನಲ್ಲಿ ಬಹಳ ಬೇಗನೆ ಕರಗಿ ಹೋಗ್ತದೆ. ಈಗ ನೋಡಿ, ಹಾಲಿನ ಜೊತೆ ಕೋವ ಸಂಪೂರ್ಣವಾಗಿ ಬೆರೆತು ಹೋಗಿದೆ. ಕೋವ ಕರಗಿದ ಮೇಲೆ ನಾವು ಸಕ್ಕರೆಯನ್ನು ಸೇರಿಸಬೇಕು. ನಿಮಗೆ ಎಷ್ಟು ಬೇಕೋ ನಿಮ್ಮ ರುಚಿಗನುಗುಣವಾಗಿ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಈಗ ಈ ಮಿಶ್ರಣವು ಪೂರ್ಣ ಪ್ರಮಾಣದಲ್ಲಿ ಬೆರೆತ ಮೇಲೆ ಈಗ ನಾವಿಲ್ಲಿ ಸ್ವಲ್ಪ ತುಪ್ಪವನ್ನು ಇದಕ್ಕೆ ಸೇರಿಸಬೇಕು. ತುಪ್ಪವನ್ನು ಹಾಕಿದ ಮೇಲೆ ತೆಗೆದಿಟ್ಟಂತಹ ಏಲಕ್ಕಿ ಪುಡಿ, ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಸೇರಿಸಿ ಒಂದೆರಡು ಸುತ್ತು ಹಲ್ವದ ಜೊತೆಗೆ ಬೆರೆಯುವಂತೆ ಚಮಚದಲ್ಲಿ ಆಡಿಸಿ ನಂತರ ಗ್ಯಾಸನ್ನು ಆಫ್ ಮಾಡಿ ಬಿಡಬೇಕು. ಇದು ತಣ್ಣಗಾಗ್ತಿದ್ದಂತೆ ಹಲ್ವ ಗಟ್ಟಿಯಾಗ್ತದೆ.